ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಜೈ ಶ್ರೀರಾಮ್. ನಾನಿವತ್ತು ಕಾಡಿನಲ್ಲಿ ಸಿಗುವ ಇದು ಕರಂಡೆ ಹುಳಿ ಅಥವಾ ಕವಳಿ ಹಣ್ಣು ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ. ನಾವು ಇದಕ್ಕೆ ಕರಂಡೆ ಹುಳಿ ಅಥವಾ ಕರಂಡೆ ಹಣ್ಣು ಅಂತ ಹೇಳ್ತೇವೆ. ಇದು ಉಪ್ಪಿನಕಾಯಿ ಹಾಕಲಿಕ್ಕೆ ಮತ್ತು ಉಪ್ಪಲ್ಲಿ ಹಾಕಿದರೆ ಹಾಗೆ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಇದು ಹಣ್ಣಾದರೆ ಸ್ವಲ್ಪ ಸಿಹಿ ಬರುತ್ತೆ, ಇಲ್ಲಾಂದರೆ ಹುಳಿ ತುಂಬ. ಇದು ಕರಂಡೆ ಹುಳಿ ಅಂತ ಹೇಳ್ತೇವೆ. ನಾವು ಇದನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ, ನಾನು ಮತ್ತು ನಮ್ಮ ಯಜಮಾನರು. ಬನ್ನಿ ಹಣ್ಣು ಕರಂಡೆ ಹುಳಿ ಕೊಯ್ಯುವಲ್ವ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ನನ್ನ ಮೋನೋ ಚಾನಲ್, ಅದರಿಂದ ಸ್ಕಿಪ್ ಮಾಡದೆ ನೋಡಬೇಕಾಗತ್ತೆ ನೀವು ಆ್ಯಡನ್ನು. ಹಾಗೆ ಹೈಪ್, ನಿಮಗೆ ವಿಡಿಯೋ ಇಷ್ಟ ಆದರೆ ನಂಗೆ ಹೈಪ್ ಕೊಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್. ಒಂದು ಕವರಲ್ಲಿ ಫುಲ್ ತೊಗೊಂಡು ಬಂದಿದ್ದೀವಿ. ನಮಗೆ ಕತ್ಲಾಗೋವರೆಗೆ ಎಷ್ಟು ಕೊಯ್ಲಿಕ್ಕೆ ಗೊತ್ತೋ ಅಷ್ಟು ಕೊಯ್ದಿದ್ದೀವಿ. ಅದನ್ನೀಗ ತಂದು ನೀರಲ್ಲಿ ಮಿಕ್ಸ್ ಮಾಡ್ತೀನಿ. ತುಂಬ ಸುಣೆ ಇರುತ್ತೆ ಅದರಲ್ಲಿ, ಅಂಟಿರುತ್ತೆ. ಅದಕ್ಕೆ ಅದನ್ನು ತುಂಬ ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಣ ಬಟ್ಟೆಯಲ್ಲಿ, ಹಾಗೆ ಅದರ ನೀರಿದ್ದು ಪಸೆ ಎಲ್ಲ ಇರಬಾರ್ದು, ಎಲ್ಲ ಹೋಗಬೇಕು ಕ್ಲೀನಾಗಿ. ಹಾಗೆ ಒಂದು ಬಟ್ಟೆಯಲ್ಲಿ ಅದರದ್ದು ತೇವಾಂಶ ಹೋಗುವವರೆಗೂ ಒಣ ಬಟ್ಟೆಯಲ್ಲಿ, ಡ್ರೈ ಕಾಟನ್ ಬಟ್ಟೆಯಲ್ಲಿ ಹಾಕಿ ಹಾಗೆ ಇದು ಮಾಡ್ತಿದ್ದೇವೆ. ಯಾಕಂದರೆ ನೀರಿನ ಅಂಶ ಇದ್ದರೆ ಅದು ಹಾಳಾಗುತ್ತೆ, ಬೇಗ ಹಾಳಾಗುತ್ತೆ. ಉಪ್ಪು ಹಾಕಿ ಇಡಬೇಕಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಇದೆಲ್ಲ ತೇವಾಂಶ ಹೋಗಿದೆ. ಆನಂತರ ಒಂದು ಡಬ್ಬ, ಕ್ಲೀನ್ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಮತ್ತು ಇದನ್ನು ಮಿಕ್ಸ್ ಹಾಕಿ ಇಡಬೇಕು. ಡಬ್ಬನೂ ಕ್ಲೀನಾಗಿರಬೇಕು, ನೀರಿದ್ದು ತೇವಾಂಶ ಇರಬಾರ್ದು. ಅದು ಸಿರಂಟಿ ಹೋಗಬೇಕು, ತುಂಬ ಸಿರಟ್ಬೇಕು. ಅದು ಸಿರಟ್ಬೇಕಾದ್ರೆ ನೀರು ಹಾಕಬಾರ್ದು, ಉಪ್ಪಲ್ಲೇ ಸಿರಟ್ಬೇಕು. ಒಂದು 4 ದಿವಸ ಉಪ್ಪಲ್ಲೇ ಇಡಬೇಕು. ಆನಂತರ ಅದಕ್ಕೆ ನೀರು ಮಿಕ್ಸ್ ಮಾಡ್ಬೋದು. ಅದು ಸಿರಟಿ ಹೋಗುತ್ತಲ್ಲ, ತುಂಬ ಇದಾಗುತ್ತಲ್ಲ, ಸ್ಮೂತ್ ಆಗುತ್ತಲ್ಲ, ಸ್ಮೂತು ಗಟ್ಟಿ ಥರ ಆಗುತ್ತೆ. ನಾನು 2 ಡಬ್ಬಕ್ಕೆ ಇದು ಮಾಡಿ ಉಪ್ಪು ಮತ್ತು ಅದು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಕಡಿಮೆ ಅಂದರೆ 2 ರಿಂದ 3 ವರ್ಷದವರೆಗೂ ಹಾಗೆ ಶೇಖರಣೆ ಮಾಡಿ ಇಡ್ಬೋದು. ನಾನಂದರೆ ಇದು ಡಬ್ಬದಲ್ಲೇ ಇಟ್ಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ತೆಗೆದು ಉಪ್ಪಿನಕಾಯಿಗೆ ಹಾಕ್ತೇನೆ. ಇಲ್ಲಾಂದರೆ ಇದು 2-3 ವರ್ಷದವರೆಗೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನೀಗ ಮಾವಿನಕಾಯಿಗೆ ಸ್ವಲ್ಪ ಮಿಕ್ಸ್ ಮಾಡುವಂತ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಸ್ವಲ್ಪ ಜಾಸ್ತಿ ಬೇಕಾಗಿಲ್ಲ, ಸ್ವಲ್ಪ ಮಾವಿನಕಾಯಿಗೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಇದನ್ನು ಹಾಕಿಬಿಟ್ಟು, ಅಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನಕ್ಕಂತೂ. ಊಟಕ್ಕೆ, ಗಂಜಿ ಊಟಕ್ಕೆ, ಮೊಸರನ್ನಕ್ಕೆ. ಇದೀಗ ನೋಡಿ 4 ದಿವಸ ಆಗಿದೆ. 4 ದಿವಸದ ನಂತರ ನಾನು ಉಪ್ಪಿನಕಾಯಿಗೆ ಸ್ವಲ್ಪ ಇದ್ರದ್ದು ತೆಗಿತಾ ಇದ್ದೇನೆ. 1 ಡಬ್ಬಕ್ಕೆ ನೋಡಿ ಫುಲ್ ಆಗಿದೆ. ಫಸ್ಟ್ 2 ಡಬ್ಬದಲ್ಲಿ ಮುಕ್ಕಾಲು ವಾಶ್ ಇತ್ತಲ್ಲ, ಈಗ 1 ಡಬ್ಬದಲ್ಲಿ ಫುಲ್ ಮಾಡಿದ್ದೀನಿ ನಾನು.
ಮಾವಿನಕಾಯಿಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇದು ಕರಂಡೆ ಹುಳಿನ ನಾನು ತಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಾಮೂಲಿಯಾಗಿ ಹೇಗೆ ಉಪ್ಪಿನಕಾಯಿಗೆ ಮಸಾಲೆ ಮಾಡ್ತೀವೋ ಅದೇ ರೀತಿ ಮಸಾಲೆ ಮಾಡಿದ್ದೀನಿ. ಮೆಣಸು, ಜೀರಿಗೆ, ಕರಿಮೆಣಸು, ಬೆಳ್ಳುಳ್ಳಿ ಮತ್ತು ಸಾಸಿವೆ ಇಷ್ಟನ್ನು ಬಿಸಿಲಿಗಿಟ್ಟು ಒಣಗಿಸಿ ಆಮೇಲೆ ಬಿಸಿನೀರು ಮಾಡಿ, ತಣ್ಣೀರಲ್ಲ ಬಿಸಿನೀರು ಬಿಸಿ ಮಾಡಿ ಆ ನೀರನ್ನು ತಣ್ಣಗಾದ ನಂತರ ಈ ಮಸಾಲೆಗೆ ಮಿಕ್ಸ್ ಮಾಡಿಕೊಂಡು ಅರಿಬೇಕು. ಈಗ ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು, ರುಬ್ಕೊಂಡಿರುವಂಥ ಮಸಾಲೆ. ಯಾಕಂದರೆ ನಾನು ಉಪ್ಪಿನಕಾಯಿದು ಮಸಾಲೆ ಹೇಗೆ ಮಾಡೋದು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ನಾನು ತೋರಿಸಿದ್ದೇನೆ ಉಪ್ಪಿನಕಾಯಿಗೆ ಹಾಕೋ ಮಸಾಲೆ. ಆ ವಿಡಿಯೋ ನೋಡ್ಬೋದು ನೀವು ಬೇಕಾದರೆ. ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಆದರೆ ಇದಕ್ಕೆ ನೀರು ಮಾತ್ರ ಬಿಸಿನೀರು ತಣ್ಣಗಾಗಿರುವಂಥ ನೀರನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ತಣ್ಣೀರು ಯೂಸ್ ಮಾಡಬಾರ್ದು, ಬಿಸಿನೀರೇ. ಯಾಕಂದರೆ ನಮಗೆ ಮಸಾಲೆ ಸ್ವಲ್ಪ ತುಂಬ ಇಷ್ಟ ಇದರದ್ದು. ಉಪ್ಪಿನಕಾಯಿ ಊಟ ಮಾಡಬೇಕಾದ್ರೆ ನಮಗೆ ಇದರದ್ದು ಮಸಾಲೆ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬ ಖುಷಿ. ಅದಕ್ಕೋಸ್ಕರ ನಾನು ಡ್ರೈ ಮಾಡದೆ ಮಸಾಲೆ ಥರನೇ ಮಾಡಿದ್ದೀನಿ ಉಪ್ಪಿನಕಾಯಿನ. ನಾನು ಇದೇ ರೀತಿ ಮಾಡೋದು. ಆದರೆ ಇದು ತುಂಬ ಒಳ್ಳೆ ಬಾಳಿಕೆ ಬರುತ್ತೆ ನಮಗೆ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಈ ಉಪ್ಪಿನಕಾಯಿನ. ಅದು ಕರಡೆ ಹುಳಿ ಹಾಕಿ ಮಿಕ್ಸ್ ಮಾಡಿದಂಥ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ನಾನು ಹಾಗೆ ಇದನ್ನು ಈಗ ಮಾವಿನಕಾಯಿಗೆ ಹಾಕಿದ್ದೀನಿ. ಅದರ ಬದಲು ನಾವು ಕ್ಯಾರೆಟ್ ಎಲ್ಲ ಹಾಕಿದ್ರೂ ಒಳ್ಳೆಯದಾಗುತ್ತೆ. ಕ್ಯಾರೆಟ್ ಜೊತೆನೂ ಮಿಕ್ಸ್ ಮಾಡಲಿಕ್ಕಾಗತ್ತೆ. ಈಗ ಒಗ್ಗರಣೆಗೆ ಇಟ್ಟಿದ್ದೇನೆ. ಒಗ್ಗರಣೆಗೆ ತೆಂಗಿನೆಣ್ಣೆ, ನಾವು ಯಾವಾಗಲೂ ತೆಂಗಿನೆಣ್ಣೆನೇ ಯೂಸ್ ಮಾಡೋದು. ಹಾಗೆ ಇದಕ್ಕೆ ಸಾಸಿವೆ, ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಸರಿ ಸಿಡಿಬೇಕು. ಸಿಡಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಗುದ್ದಿದಂಥ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕಲರ್ ಬರಬೇಕು, ಸ್ವಲ್ಪ ಕೆಂಪಗಾಗಬೇಕು. ಆನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಇದು ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಆದರೆ ಇದು ತಣ್ಣಗಾಗಬೇಕು. ಇದು ಬಿಸಿ ಇರಬೇಕಾದ್ರೆ ಯೂಸ್ ಮಾಡಲಿಕ್ಕಿಲ್ಲ. ಇದು ಸ್ವಲ್ಪ ತಣ್ಣಗಾದ ನಂತರ ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡೋದಕ್ಕೆ. ಅದು ಹೇಳಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ ಉಪ್ಪಿನಕಾಯಿ ಇದ್ದಂದ್ರೆ. ನನಗಂತೂ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ತರಕಾರಿ ಊಟ ಮಾಡಬೇಕಾದ್ರೆ ನನಗೆ ಉಪ್ಪಿನಕಾಯಿ ಬೇಕೇ ಬೇಕು. ಮನೆಯಲ್ಲೂ ಹಾಗೆ ಉಪ್ಪಿನಕಾಯಿ ಅಂದ್ರೇ ಬಾಯಲ್ಲಿ ನೀರು ಬರುತ್ತಲ್ಲ ಫ್ರೆಂಡ್ಸ್. ಹಾಗೆ ನೋಡಿ, ನಿಮಗೆ ಯಾರಿಗೆಲ್ಲ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಮತ್ತು ನೀವು ಈ ಕರಂಡೆ ಹುಳಿ ಉಪ್ಪಿನಕಾಯಿ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ ನನಗೆ. ಹಾಗೆ ನಿಮ್ಮ ಬರೋ ಹೈಪ್ ನಂಗೆ ಕೊಡಿ ಫ್ರೆಂಡ್ಸ್. ನೋಡಿ, ಈಗ ಇದು ತಣ್ಣಗಾಗಿದೆ ಮಸಾಲೆ. ಒಗ್ಗರಣೆ ತಣ್ಣಗಾದ ನಂತರ ಅದಕ್ಕೆ ಮಿಕ್ಸ್ ಆಗಿಬಿಟ್ಟು ಕಂಟೈನರ್ಲ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು, ಹೀಗೂ ಇಡ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ನೋಡಿ, ನಿಮ್ಮ ಕಡೆ ಗುಡ್ಡೆಗಾಡು ಪ್ರದೇಶದಲ್ಲಿ ಇದು ಸಿಗ್ಬೋದು. ನೋಡಿ, ಉಪ್ಪಿನಕಾಯಿ ಹಾಕಲಿಕ್ಕೆ ಇದು ಈಗ ಶೇಖರಣೆ ಮಾಡಿಟ್ಟರೆ ಏಪ್ರಿಲ್ ಒಳಗೆ, ಈಗ ಏಪ್ರಿಲ್ ಎಂಡ್ ಆಗೋದ್ರೊಳಗೆ ಈ ಕರಂಡೆ ಹುಳಿನ ಕೊಯ್ಯಬೇಕು. ಇಲ್ಲಾಂದರೆ ಹಣ್ಣಾಗತ್ತೆ. ಹಣ್ಣಾದ ನಂತರ ಉಪ್ಪಿನಕಾಯಿ ಹಾಕಲಿಕ್ಕೆ ಬರಲ್ಲ, ಇದು ನೀರಲ್ಲಿ ಹಾಕಿ ಇಡಲಿಕ್ಕೆ. ಹಾಗಾಗಿ ನೀವು ಈಗಲೇ ನೋಡಿ, ಗುಡ್ಡೆಗಾಡು ಪ್ರದೇಶದಲ್ಲಿ ಇರುತ್ತೆ. ಇಲ್ಲಾಂದರೆ ಇಲ್ಲಿ ಪೇಟೆಯಲ್ಲಿ ಸಿಗುತ್ತೆ. ಹಣ ಕೊಟ್ಟು 1 kgಗೆ 200 ರೂಪಾಯಿ 300 ರೂಪಾಯಿವರೆಗೆ ಇದೆ kgಗೆ. ಆದರೆ ಗುಡ್ಡೆಗಾಡು ಪ್ರದೇಶದಲ್ಲಿರುವವರಿಗೆ ನೋಡಿದರೆ ಗೊತ್ತಾಗುತ್ತೆ ಕರಂಡೆ ಹುಳಿ ಅಂತ. ನಮ್ಮದಂತೂ ತುಂಬ ಫೇವರೇಟ್ ಇದು. ನಿಮಗೆ ಹೇಗಾಗಿದೆ, ನಿಮಗೆ ಹೇಗೆ ಅಂತ ಹೇಳಿ ಕಮೆಂಟ್ ಮೂಲಕ ಹೇಳಿ. ಹಾಗೆ ನಿಮ್ಮೂರಲ್ಲಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಹೇಳಿ. ನೋಡಿ, ಇನ್ನೂ ಇದೆ ನೋಡಿ, ನಾನೊಂದು ಇದರಲ್ಲಿ ಒಂದು 10% ಮಾತ್ರ ತೆಗೆದಿದ್ದೇನೆ. ಇದು ಒಂದು ನಮಗೆ 2 ವರ್ಷದವರೆಗೆ ಬರುತ್ತೆ. ಹಾಗೆ ಇದು ಕ್ಯಾರೆಟ್, ಲಿಂಬು,
ಮತ್ತು ಕಾಯಿಮೆಣಸು ಹಾಕಿ ಮಿಕ್ಸು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.